Hello, I welcome you all again to one more session and let's not waste our time and to today's concept that is embryonic development. So implantation ಆದ್ಮೇಲೆ pregnancy will get confirmed until the birth of child. In between a 9 months of embryonic development. ಆ embryo ಆ uterus ಅಲ್ಲಿ ನಿಧಾನವಾಗಿ slowly starts develop. So uterus ಅಲ್ಲಿ, as I mentioned, blastocyst, outer trophoblast develops into placenta. Chronic villi interdigited to form structure and function unit called placenta. Inner cell mass, last class ಅಲ್ಲಿ ಹೇಳಿದ್ದೆ, it will differentiate it into 3 germ layer. ಹೇಳ್ಬೋದಾ? ectoderm, mesoderm, middle mesoderm and inner endoderm ಆಗಿ differentiate ಆಗುತ್ತೆ. ಈ ಮೂರು ಡರ್ಮ್ಸ್ ಲೇಯರ್ ಗೆ ಸಂಬಂಧಪಟ್ಟಂಗೆ ಸರ್ಟನ್ ಆರ್ಗನ್ಸ್ ಗಳು ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಜಸ್ಟ್ ಐ ಗಿವ್ ಯು ಅನ್ ಎಕ್ಸಾಂಪಲ್. ಈಗ ಎಕ್ಟೋಡರ್ಮ್ ಅನ್ಕೊಳ್ಳಿ. ಎಕ್ಟೋಡರ್ಮ್ ಅಲ್ಲಿ ನಮ್ಮ ಒಂದು ನರ್ವಸ್ ಸಿಸ್ಟಮ್ ಫಾರ್ಮೇಶನ್ ಆಗ್ಬೋದು. ಸೊ ಆತರ ಕೆಲವೊಂದು ಆರ್ಗನ್, ಈಗ ಮೀಸೋಡರ್ಮ್ ಅಂತಂದಾಗ ಲೈಕ್ ನಮ್ಮ ಮೀಸೋಡರ್ಮಲಿನ ಆರಿಜಿನ್ ನಮ್ಮ ದಿಸ್ ಇನ್ನರ್ ಯುಟರಸ್ ನ ಔಟರ್ ಟ್ರೋಪೋಬ್ಲಾಸ್ಟ್ ಡೆವಲಪ್ಸ್ ಇಂಟು ಪ್ಲಾಸೆಂಟಾ. ಇನ್ನರ್ ಸೆಲ್ ಮಾಸ್ 3 ಲೇಯರ್ ಆಗುತ್ತೆ ಅಂತ ಹೇಳಿದೆ. ಎಕ್ಟೋಡರ್ಮ್, ಮಿಡಲ್ ಮೀಸೋಡರ್ಮ್, ಇನ್ನರ್ ಎಂಡೋಡರ್ಮ್. ಹೌದಾ? ಈ ಡರ್ಮ್ ಲೇಯರ್ಸ್ ಅಥವಾ ಜರ್ಮ್ ಲೇಯರ್ಸ್ ಏನಿದೆಯೋ ಇದು ಯಾಕೆ ಫಾರ್ಮೇಶನ್ ಆಗುತ್ತಪ್ಪ ಅಂದ್ರೆ, ಈ ಲೇಯರ್ಸ್ ಗಳಲ್ಲಿ ಮಾತ್ರ ಒಂದಷ್ಟು ಆರ್ಗನ್ಸ್ ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್, ಎಕ್ಟೋಡರ್ಮ್ ಅಲ್ಲಿ ನರ್ವಸ್ ಸಿಸ್ಟಮ್ ಫಾರ್ಮ್ ಆಗುತ್ತೆ ಆಫ್ ದ ಫೀಟಸ್. ಮೀಸೋಡರ್ಮ್ ಅಲ್ಲಿ ಬೋನ್ಸ್ ಫಾರ್ಮೇಶನ್ ಆಗ್ಬೋದು. ಎಕ್ಸಾಂಪಲ್ ಐ ಆಮ್ ಜಸ್ಟ್ ಸೇಯಿಂಗ್. ಎಂಡೋಡರ್ಮ್ ಅಂದಾಗ ಲಂಗ್ಸ್ ಅಥವಾ ಇಂಟರ್ನಲ್ ಗ್ಲ್ಯಾಂಡುಲರ್ ಆರ್ಗನ್ಸ್ ಫಾರ್ಮೇಶನ್ ಆಗುತ್ತೆ. ಹಾಗೆ ಯಾವ್ಯಾವ ಆರ್ಗನ್ಸ್ ಎಲ್ಲೆಲ್ಲಿ ಫಾರ್ಮೇಶನ್ ಆಗ್ಬೇಕಂತ ಫಸ್ಟ್ ಸ್ಟೆಪ್ ಪ್ರೀ ಡಿಟರ್ಮೈನ್ ಆಗಿರುತ್ತೆ, ಫಸ್ಟ್ ನಿರ್ಧಾರ ಮಾಡಲಾಗಿರುತ್ತೆ. ಸೊ ಇನ್ನರ್ ಸೆಲ್ ಮಾಸ್ ಡಿವೈಡೆಡ್ ಇಂಟು ಎಕ್ಟೋಡರ್ಮ್, ಮೀಸೋಡರ್ಮ್, ಎಂಡೋಡರ್ಮ್ ಅಂಡ್ ಸರ್ಟನ್ ಆರ್ಗನ್ಸ್ ಗಳು ಈ ಡರ್ಮ್ ಲೇಯರ್ಸ್ ಅಲ್ಲಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಓಕೆನಾ? ಆ ಆರ್ಗನ್ಸ್ ಗಳು ಫಾರ್ಮೇಶನ್ ಆಗಿ ಫೀಟಸ್ ಕಂಪ್ಲೀಟ್ ಆಗಿ ಡೆವಲಪ್ ಆಗೋದಕ್ಕೆ ಬೇಕಾಗಿರೋ ಸಮಯ 9 months. ದಿಸ್ 9 months ಎಲ್ಲಾ ಜೀವಿಗಳಲ್ಲೂ ಒಂದೇ ಅಲ್ಲ. ಓನ್ಲಿ ಇನ್ ದ ಹ್ಯೂಮನ್ ದ gestation period ಅಂದ್ರೆ the embryonic developmental period, gestation period is 9 months. ಆದ್ರೆ ಇದು ಜೀವಿಗಳಲ್ಲಿ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಇಟ್ ಕ್ಯಾನ್ ಬಿ ಡಿಫ್ರೆಂಟ್. ದ gestation period can be different in elephants. It can be different even in the dog, cat and all. The gestation period change ಆಗ್ತಾ ಹೋಗುತ್ತೆ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಇವಾಗ ಈ ಕಾನ್ಸೆಪ್ಟ್ ಅಲ್ಲಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಈ ಯಾವ್ಯಾವ ಆರ್ಗನ್ಸ್ ಯಾವ್ಯಾವ ಡೆವಲಪ್ಮೆಂಟ್ ಆಗುತ್ತೆ 9 months ಅಲ್ಲಿ ಅನ್ನೋದನ್ನ ನೋಡ್ತೀವಿ. ಸೊ ಫಸ್ಟ್ ಫ್ಯೂಷನ್ ಆಫ್ ಸ್ಪರ್ಮ್ ಅಂಡ್ ಓವಾ ಆದ್ಮೇಲೆ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಯೂನಿಸೆಲ್ಯುಲರ್, ಅಂದ್ರೆ ಒಂದೇ ಒಂದ್ ಸೆಲ್ ಇರುವಂತ ಡಿಪ್ಲಾಯ್ಡ್ ಝೈಗೋಟ್ ಇದೆ, 2n. ಅದಾದ್ಮೇಲೆ ಎಲ್ಲಿರುತ್ತೆ ಇದು? ಇಸ್ತಮಸ್ ಜಂಕ್ಷನ್ ಅಲ್ಲಿ ಇರುತ್ತೆ ಝೈಗೋಟ್. ಆದ್ರೆ ನೆಕ್ಸ್ಟ್ ಡಿವೈಡ್ ಆಗ್ತಾ ಆಗ್ತಾ ಯಾವ ಕಡೆ ಮೂವ್ ಆಗೋದಕ್ಕೆ ಶುರು ಆಗುತ್ತೆ? ಯುಟರಸ್ ನ ಕಡೆಗೆ ಅದು ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಹೌದಾ? ನೆನಪಿದೆ ಅನ್ಕೋತೀನಿ. ಆಗ 2 cell stage, 4 cell stage, 6 cell stage, 8 cell stage. ಅದಾದ್ಮೇಲೆ ಬರುವಂತ ಸ್ಟೇಜ್ ಮಾರುಲಾ ಸ್ಟೇಜ್. ಅದಾದ್ಮೇಲೆ 16 cell ಜಾಸ್ತಿ ಇದ್ರೆ ಬ್ಲಾಸ್ಟೋಸಿಸ್ಟ್ ಫಾರ್ಮೇಶನ್ ಆಗುತ್ತೆ. ಆ ಬ್ಲಾಸ್ಟೋಸಿಸ್ಟ್ ಯುಟರಸ್ ಗೆ ಹೋಗಿ ಈ ತರ ಜಾಯಿನ್ ಆದ್ಮೇಲೆ ಯುಟರಸ್ ವಿಲ್ ಸ್ಟಾರ್ಟ್ ಅಪಿಯರ್ ಲೈಕ್ ದಿಸ್. ಆವಾಗ ಅಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಇಷ್ಟು ಗೊತ್ತಲ್ವಾ? ಇದರಿಂದ ಮುಂದಕ್ಕೆ ನಿಮ್ಗೆ ಪ್ಲಾಸೆಂಟಾ ಫಾರ್ಮೇಶನ್ ಆಗುತ್ತೆ. ಅದಾದ್ಮೇಲೆ ಕಂಪ್ಲೀಟ್ ಫೀಟಸ್ ಡೆವಲಪ್ ಆಗೋದಕ್ಕೆ ತಗೊಳ್ಳುವಂತಹ ಸಮಯ ಏನಿದೆಯೋ ಇದೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜ್. ಆಗ ಒಂದೊಂದು ಆರ್ಗನ್ಸ್ ಫಾರ್ಮೇಶನ್ ಆಗುತ್ತೆ. ಅದನ್ನೇ ಆಗ ಅದು ಮಲ್ಟಿಸೆಲ್ಯುಲರ್, ಯೂನಿಸೆಲ್ಯುಲರ್ ಇರೋ ಝೈಗೋಟ್ ಮಲ್ಟಿಸೆಲ್ಯುಲರ್ ಕನ್ವರ್ಟ್ ಆಗುತ್ತೆ. ಈ ಡಿವಿಷನ್ ಅನ್ನು ನಾವ್ ಏನಂತ ಕರಿತೀವಿ ನೆನಪಿದ್ಯಾ? ವಿ ಕಾಲ್ ದಿಸ್ ಡಿವಿಷನ್ ಆಸ್ ಅ ಕ್ಲೀವೇಜ್. ಯೂನಿಸೆಲ್ಯುಲರ್ ಮಲ್ಟಿಸೆಲ್ಯುಲರ್ ಆಗೋದಕ್ಕೆ ಬೇಕಿರುವ ನಡುವೆ ಆಗುವಂತ ಕೈಂಡ್ ಆಫ್ ಈ ಕ್ಲೀವೇಜ್ ಮೈಟೋಸಿಸ್ ಮಿಯೋಸಿಸ್ ಮೈಟೋಸಿಸ್ ಡಿವಿಷನ್ ಆಗುತ್ತೆ. ಸೊ ವಿಲ್ ಸಿ ಏನೇನು ಆರ್ಗನ್ಸ್ ಡೆವಲಪ್ ಆಗುತ್ತೆ ಯಾವ್ಯಾವಾಗ ಅಂತ. ಸೊ ನಾವಿಲ್ಲಿ 9 month ಪೀರಿಯಡ್ ಏನಿದೆಯೋ ಅದನ್ನ 3 month, 3 month, 3 month ಅಂತ 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಇದನ್ನ ನಾವು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಟ್ರೈಮಿಸ್ಟರ್ ಅಂದ್ರೆ 3 ತಿಂಗಳು. ಫಸ್ಟ್ 3 months. ನೆಕ್ಸ್ಟ್ ಬರೋ 3 months ಅಥವಾ ಅಂದ್ರೆ ಟೋಟಲ್ 6 months ನ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ.
ಆಯ್ತಾ? ಇಲ್ಲಿ ಬರ್ತಿದ್ದೀನಿ. ಲಾಸ್ಟ್ ಬರೋ 3 ಮಂತ್ ಅಂದ್ರೆ ಟೋಟಲ್ 9 ಮಂತ್ಸ್ ಅನ್ನ ಥರ್ಡ್ ಟ್ರೈಮಿಸ್ಟರ್ ಅಂತ ಕರೀತೀವಿ. ಸೊ the 9 month is divided into 3 trimesters ಆಗಿ ಅದನ್ನ ನಾವು ಡಿವೈಡ್ ಮಾಡ್ತೀವಿ. ದಿಸ್ ಇಸ್ ದ ಬೇಸಿಕ್ ಥಿಂಗ್ ಯು ಶುಡ್ ನೋ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಥಿಂಗ್ಸ್. ಇದನ್ನ ನಾವು ವೀಕ್ ಅಲ್ಲಿ ಆದ್ರೂ ರೆಪ್ರೆಸೆಂಟ್ ಮಾಡ್ಬೋದು. ಈಗ ಫಸ್ಟ್ 3 ಮಂತ್ ಅನ್ನ ಇಲ್ಲಿ ಎಷ್ಟು ವೀಕ್ಸ್ ಇರುತ್ತೆ ಅಂತಂದ್ರೆ 12 ವೀಕ್ಸ್ ಇರುತ್ತೆ. ನೆಕ್ಸ್ಟ್ 3 ಮಂತ್ಸ್ ಆದ್ಮೇಲೆ 24 ವೀಕ್ಸ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಹೌ. ಈಗ ನೋಡಿ, ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಆಸ್ಕ್ ಮಿ ಇನ್ ದಿ ಕಮೆಂಟ್ ಸೆಕ್ಷನ್. ಏನ್ ಕ್ವಶನ್ಸ್ ಕೇಳಲ್ಲ ನೀವು ಕಮೆಂಟ್ ಅಲ್ಲಿ. ನಿಮ್ಗೆ ಏನೋ ಡೌಟ್ಸ್ ಇಲ್ವಾ ಅಥವಾ ಅರ್ಥನೇ ಆಗ್ತಿಲ್ವಾ? ನನಗೆ ಐ ಡೋಂಟ್ ನೋ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಮ್ಯಾಮ್ ಇದು ಟೆಸ್ಟ್ ಹತ್ರ ಬಂತು, ಪ್ಲೀಸ್ ಕೈಂಡ್ಲಿ ಅಪ್ಲೋಡ್ ವಿಡಿಯೋಸ್ ಅಂತಂತೀರಾ. ಬಟ್ ಐ ಡೋಂಟ್ ಥಿಂಕ್ ಯು ಪೀಪಲ್ ಆರ್ ಶೋಯಿಂಗ್ ಇಂಟ್ರೆಸ್ಟ್. ಐ ಆಮ್ ಪುಟಿಂಗ್ ಎಫರ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಆದ್ರೆ ಅದೇ ತರದ ರೆಸ್ಪಾನ್ಸ್ ನನಗೆ ಬೇಕು. ಐ ಆಲ್ವೇಸ್ ಎಕ್ಸ್ಪೆಕ್ಟ್ ಎ ಗುಡ್ ರೆಸ್ಪಾನ್ಸ್ ಫ್ರಮ್ ಯು ಗೈಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ಕೈಂಡ್ಲಿ ಪಿಂಗ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಆನ್ಸರ್ ಮಾಡ್ತೀನಿ. ತಪ್ಪಾಗಿದ್ರು ಸರಿ, ವಿ ವಿಲ್ ಕರೆಕ್ಟ್ ಇಟ್. ಅಟ್ಲೀಸ್ಟ್ ತಪ್ಪಾಗಿದ್ರು ಇದು ರಾಂಗ್ ಅಂತನಾದ್ರೂ ಹೇಳಿ, ಸಜೆಸ್ಟ್ ಮಾಡಿ. ಓಕೆನಾ? ಸೊ ಆಫ್ಟರ್ ಫಸ್ಟ್ ಮಂತ್ ಏನಾಗುತ್ತೆ, ಹ್ಯೂಮನ್ ಜೆಸ್ಟೇಷನ್ ಪೀರಿಯಡ್ ಏನಿದೆ 9 ಮಂತ್ಸ್ ತನಕ ಇರುತ್ತೆ ಅಂತ ಹೇಳಿದೆ. ಜೆಸ್ಟೇಷನ್ ಪೀರಿಯಡ್ ಅಂದ್ರೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಪೀರಿಯಡ್. ಸೊ ಫಸ್ಟ್ ಮಂತ್ ಆದ ತಕ್ಷಣ, 1 ತಿಂಗಳು ಆದ ತಕ್ಷಣನೇ ಫಾರ್ಮೇಶನ್ ಆಗೋದೇ ಹಾರ್ಟ್. ಹೃದಯನೇ ಫಸ್ಟ್ ಫಾರ್ಮೇಶನ್ ಆಗೋದು. ದಿಸ್ ಇಸ್ ದ ಫಸ್ಟ್ ಸೈನ್ ಏನಂತ ಎಂಬ್ರಿಯೋ ಡೆವಲಪ್ ಆಗ್ತಿದೆ ಅನ್ನೋದಕ್ಕೆ ಮೊದಲನೇ ಆಧಾರನೇ ಹಾರ್ಟ್. ಡಾಕ್ಟರ್ ಅವಾಗ ಸ್ಟೆಥೋಸ್ಕೋಪ್ ಇಟ್ಟು ಚೆಕ್ ಮಾಡ್ತಾರೆ ಅಮ್ಮನ ಒಂದು ಯುಟ್ರಸ್ ರೀಜನ್ ಹತ್ರ. ಸೊ ದೆಲ್ ಅಂಡರ್ಸ್ಟ್ಯಾಂಡ್ ಇಫ್ ದೇ ಅಬ್ಸರ್ವ್ ಹಾರ್ಟ್ ಬೀಟ್. ಆವಾಗ 1 ಮಂತ್ ಕಂಪ್ಲೀಟ್ ಆಗಿ ಹಾರ್ಟ್ ಫಾರ್ಮೇಶನ್ ಆಗಿದೆ. ದಟ್ ಇಸ್ ದ ಫಸ್ಟ್ ಸೈನ್ ಆಫ್ ದ ಪ್ರೆಗ್ನೆನ್ಸಿ. ನಾಟ್ ಫಸ್ಟ್ ಸೈನ್ ಆಫ್ ದ ಪ್ರೆಗ್ನೆನ್ಸಿ, ಜಸ್ಟೇಷನ್ ಪೀರಿಯಡ್ ಶುರುವಾಯ್ತು ಅನ್ನೋದಕ್ಕೆ ಒಂದು ಫಸ್ಟ್ ಸೈನ್. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಮಂತ್. ಈಗ 1 ಮಂತ್ ಅಲ್ಲಿ ಹಾರ್ಟ್ ಫಾರ್ಮೇಶನ್ ಆಯ್ತು. ಸೆಕೆಂಡ್ ಮಂತ್ ಅಲ್ಲಿ ಏನಾಗುತ್ತೆ, ಲಿಂಬ್ಸ್ ಅಂಡ್ ಡಿಜಿಟ್ಸ್ ಫಾರ್ಮೇಶನ್ ಆಗುತ್ತೆ. ಲಿಂಬ್ಸ್ ಅಂತಂದ್ರೆ ಏನು? ಸೊ ದಿಸ್ ಇಸ್ ಅರೌಂಡ್ ಫಸ್ಟ್ ಮಂತ್. ಫಸ್ಟ್ ಮಂತ್ ಅಂದಾಗ ಅಲ್ಲಿ ಅರೌಂಡ್ 4 ವೀಕ್ಸ್ ಇರುತ್ತಾ? ಇಲ್ಲಿ ಅರೌಂಡ್ 5 ವೀಕ್ಸ್ ಅಂತ ಕೊಟ್ಟಿದ್ರೆ 4 ವೀಕ್ಸ್ ಫಸ್ಟ್ ಮಂತ್ ಅಲ್ಲಿ ಈ ತರ ಇರುತ್ತೆ ನೋಡೋದಕ್ಕೆ. ನೆಕ್ಸ್ಟ್ ಸೆಕೆಂಡ್ ಮಂತ್ ಅಲ್ಲಿ, ಸೆಕೆಂಡ್ ಮಂತ್ ಇನ್ ದ ಸೆನ್ಸ್ ಸೆಕೆಂಡ್ ಮಂತ್ ಅಲ್ಲಿ ಅರೌಂಡ್ 8 ವೀಕ್ಸ್. 8 ವೀಕ್ಸ್ ಅಲ್ಲಿ ಲಿಂಬ್ಸ್ ಮತ್ತೆ ಡಿಜಿಟ್ ಫಾರ್ಮೇಶನ್ ಆಯ್ತು. ಥರ್ಡ್ ಮಂತ್, ಫಸ್ಟ್ ಟ್ರೈಮಿಸ್ಟರ್, ಥರ್ಡ್ ಮಂತ್ ಅಂದಾಗ ಅಲ್ಲಿ ಎಷ್ಟು ವೀಕ್ಸ್ ಇರುತ್ತೆ? 12 ವೀಕ್ಸ್ ಇರುತ್ತೆ. ಸೊ 12 ವೀಕ್ಸ್ ಇದ್ದಾಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ? ಲಿಂಬ್ಸ್, ಜೆನೈಟಲ್ ಆರ್ಗನ್ಸ್ ಫಾರ್ಮೇಶನ್ ಆಗುತ್ತೆ. ಜೆನೈಟಲ್ ಆರ್ಗನ್ಸ್ ಅಂದ್ರೆ ಮೇಲ್ ಆಗಿದ್ರೆ ಜೆನೈಟಲ್ ಆರ್ಗನ್ ಕ್ಯಾನ್ ಬಿ ಎಕ್ಸ್ಟರ್ನಲ್ ಜೆನಿಟಿಲಿಯಾ, ಪೆನಿಸ್ ಫಾರ್ಮೇಶನ್ ಅಥವಾ ಟೆಸ್ಟಿಸ್ ಅಂತ ಹೇಳ್ಬೋದು. ಇವನ್ ಗೋನಾಡ್ ಫಾರ್ಮೇಶನ್. ಜೆನೈಟಲ್ ಎಕ್ಸ್ಟರ್ನಲ್ ಜೆನಿಟಿಲಿಯಾ, ಪೆನಿಸ್ ಅಂತ ಹೇಳ್ಬೋದು. ಫಿಮೇಲ್ ಆದ್ರೆ ವಲ್ವಾರ್ ವೆಜೈನಾ ಫಾರ್ಮೇಶನ್ ಅಂತ ಹೇಳ್ಬೋದು. ಜೆನೈಟಲ್ ಆರ್ಗನ್ ಫಾರ್ಮೇಶನ್ ಆಗೋದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ, ಅಂದ್ರೆ ಫಸ್ಟ್ 3 ಮಂತ್ ಅಲ್ಲಿ. ಫಸ್ಟ್ ಮೂವ್ಮೆಂಟ್ ಆಫ್ ದ ಬೇಬಿ ಸೀನ್ ಇನ್ 5th ಮಂತ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾರೆ. 5 ತಿಂಗಳಾದ್ಮೇಲೆ ಬೇಬಿಯ ಮೊದಲನೇ ಮೂವ್ಮೆಂಟ್ ಅಂದ್ರೇನು? ಅಲ್ಗಾಡೋದಿಕ್ಕೆ. ಅಲ್ಲಿ ತನಕ ಇಟ್ ವಾಸ್ ಸ್ಟ್ಯಾಟಿಕ್, ಒಂದೇ ಕಡೆ ಇರುತ್ತೆ. ಮೂವ್ಮೆಂಟ್ ಫಸ್ಟ್ ಅಬ್ಸರ್ವ್ ಮಾಡೋದೇ 5 ಮಂತ್ ಅಲ್ಲಿ. ಎಂಡ್ ಆಫ್ 24 ವೀಕ್ಸ್. 24 ವೀಕ್ಸ್ ಅಂದ್ರೆ ಅಲ್ಲಿಗೆ ಎಷ್ಟು ಮಂತ್ ಆಯ್ತು? ಅರೌಂಡ್ ಹೆಚ್ಚು ಕಡಿಮೆ 24 ವೀಕ್ಸ್ ಅಂದ್ರೆ ಎಷ್ಟು? ಸೆಕೆಂಡ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ ಅರೌಂಡ್ 6 ಮಂತ್ಸ್. 6 ಮಂತ್ಸ್ ಕಂಪ್ಲೀಟ್ ಆಯ್ತು. ಸೊ ಆವಾಗ ಬಾಡಿ ಹೇರ್ ಡೆವಲಪ್ ಆಗುತ್ತೆ. ಐಲಿಡ್ ಸೆಪರೇಟೆಡ್ ಫ್ರಮ್ ಐ ಲ್ಯಾಶಸ್. ಐಲಿಡ್ ನಮ್ಮ ಕಣ್ಣು ಮುಚ್ತೀವಲ್ವಾ, ದಟ್ ಐಲಿಡ್ಸ್, ಆ ಲಿಡ್ಸ್ ನಮ್ಮ ಐ ಲ್ಯಾಶಸ್ ಇಂದ ಸೆಪರೇಟ್ ಆಗುತ್ತೆ. ಎಂಡ್ ಆಫ್ ದ 9 ಮಂತ್. ಸೊ 24 ವೀಕ್ಸ್ ಆಯ್ತು. ನೆಕ್ಸ್ಟ್ 9 ಮಂತ್ ಅಲ್ಲಿ ಫೀಟಸ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿ ಅದು ಡೆಲಿವರ್ ಆಗೋದಕ್ಕೆ ರೆಡಿ ಆಗುತ್ತೆ. ಸೊ 5 ಮಾರ್ಕ್ಸ್ ಗೆ ಕೇಳ್ತಾರೆ, ರೈಟ್ ದ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ನೀವೇನಿಲ್ಲ, 9 ಮಂತ್ಸ್ ಇಸ್ ದ ಜೆಸ್ಟೇಷನ್ ಪೀರಿಯಡ್ ಅಂತ ಬರೀಬೇಕು. ಫಸ್ಟ್ ಮಂತ್ ಹಾರ್ಟ್ ಫಾರ್ಮೇಶನ್ ಆಗುತ್ತೆ, ದಟ್ ಇಸ್ ದ ಫಸ್ಟ್ ಸೈನ್. ಸೆಕೆಂಡ್ ಮಂತ್ ಅಲ್ಲಿ ಲಿಂಬ್ಸ್ ಅಂಡ್ ಡಿಜಿಟ್. ಎಂಡ್ ಆಫ್ ದ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಜೆನೈಟಲ್ ಆರ್ಗನ್ಸ್. 5th ಮಂತ್ ಅಲ್ಲಿ ಫಸ್ಟ್ ಮೂವ್ಮೆಂಟ್ ಆಫ್ ದ ಬೇಬಿ. ಅಂಡ್ ದ ಎಂಡ್ ಆಫ್ 24 ಮಂತ್ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ 24 ವೀಕ್, ಸಾರಿ ಮಂತ್ ಅಲ್ಲ, ಎಂಡ್ ಆಫ್ 24 ವೀಕ್ ಆರ್ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಬಾಡಿಯಲ್ಲಿ ಹೇರ್ ಫಾರ್ಮ್ ಆಗುತ್ತೆ. ಐಲಿಡ್ ಸೆಪರೇಟೆಡ್ ಫ್ರಮ್ ಐ ಲ್ಯಾಶಸ್ 9 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ. ಇದಿಷ್ಟನ್ನ ಮೆನ್ಷನ್ ಮಾಡಬೇಕು. ದಿಸ್ ಇಸ್ ವಾಟ್ ದ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಈ ವೀಕ್ಸ್ ಅನ್ನ ನೀವು ಇಲ್ಲಿ ಇಗ್ನೋರ್ ಮಾಡಿ, ಬಿಕಾಸ್ ಇಲ್ಲಿ ಕೊಟ್ಟಿರೋ ವೀಕು ಇಲ್ಲಿ ಕೊಟ್ಟಿರೋ ವೀಕು ಇಟ್ ಕ್ಯಾನ್ ನಾಟ್ ಬಿ ಮ್ಯಾಚ್ಡ್.
ಬಟ್ ನಾನು ಈ ಪಿಕ್ಚರ್ ನ ತಗೊಂಡ್ರೆ ಏನಕ್ಕಪ್ಪ ಅಂದ್ರೆ ಯಾವ ತರ ಕಂಪ್ಲೀಟ್ ಫಿಟಸ್ ಆಗಿ ಫಾರ್ಮ್ ಆಗುತ್ತೆ ಅನ್ನೋದಕ್ಕಷ್ಟೇ. ಅಂಡ್ ಆಲ್ಸೋ ದಿಸ್ ಪಿಕ್ಚರ್ ಇಸ್ ನಾಟ್ ಗಿವನ್ ಇನ್ ದ NCERT, ಸೊ ನೋ ನೀಡ್ ಟು ವರಿ. ಇದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಜಸ್ಟ್ ನಾನು ನಿಮ್ಗೆ ಅರ್ಥ ಮಾಡ್ಸಕ್ಕೆ ಇದನ್ನ ಅಪ್ಲೋಡ್ ಮಾಡಿರೋದು. ಈ ಕಡೆ ಇರೋದು ಮಾತ್ರ ಇಂಪಾರ್ಟೆಂಟ್ ಆಸ್ ಪರ್ ದ ಟೆಕ್ಸ್ಟ್ ಬುಕ್. So if you have any doubts, ask me. I'll follow all the given things which I have given here, in the sense, if you like this video, like, share, comment. Thank you.